ಮೊದಲಿಗೆ ಸಾಮಾನ್ಯವಾಗಿ ಎಲ್ಲರೂ ಮೇಷರಾಶಿಯಿಂದನೇ ಜಾತಕ ಹೇಳ್ಕೊಂಡು ಹೋಗ್ತಾರೆ, ಅಥವಾ ಮೇಷರಾಶಿಯಿಂದನೇ ಒಂದು ಫಲಾಫಲಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಮೇಷರಾಶಿ ಮತ್ತು ಮೀನರಾಶಿ ಏನಿದೆ, ಮೇಷ ಪ್ರಾರಂಭ ಆದ್ರೆ ಮೀನ ಅಂತ್ಯ ಅಂತ. ಕಾಲಪುರುಷನ ಈ ರಾಶಿಗಳಲ್ಲಿ ಮೇಷದಿಂದ ಪ್ರಾರಂಭ ಮಾಡಿದಾಗ ಮೇಷರಾಶಿಗೆ ಸಾಮಾನ್ಯವಾಗಿ 4ನೇ ಮನೆಯಲ್ಲಿ 4 ಗ್ರಹಗಳಿರುತ್ತೆ. ಅಮಾವಾಸ್ಯೆಯಿಂದ ನಾಳೆ ಏನು ಆಗಸ್ಟ್ ತಿಂಗಳ ಅಮಾವಾಸ್ಯೆ ಬರುತ್ತೆ, ಈ ಅಮಾವಾಸ್ಯೆಯಿಂದ ಮೇಷರಾಶಿಯಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆಗೋದ್ರಿಂದ ಇಲ್ಲಿಂದ ವಿಶೇಷವಾಗಿ ಏನೆಲ್ಲ ಫಲಗಳು ಸಿಗುತ್ತೆ ಅಂದ್ರೆ, ಮೇಷರಾಶಿಗೆ ಸುಖ ಸ್ಥಾನದಲ್ಲಿ ಸುಖ, ಮೇಷರಾಶಿಯವರಿಗೆ 4ನೇ ಮನೆ ಸುಖ ಅಂತ. ಇದನ್ನ ನಾವು ಜ್ಯೋತಿಷ್ಯದಲ್ಲಿ ಏನ್ ಹೇಳ್ತೀವಿ, ಮೊದಲನೇ ಮನೆಯನ್ನ ಧನುಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ಸುಖಸ್ಥಾನ, ಪಂಚಮ ಸ್ಥಾನ ಅಥವಾ ಪೂರ್ವ ಪುಣ್ಯ ಸ್ಥಾನ, ಅಧಿಕಾರ ಸ್ಥಾನ, ಮಂತ್ರಿ ಸ್ಥಾನ. 6ನೇ ಮನೆ ರೋಗ ಸಾಲ ಶತ್ರುಗಳು. 7ನೇ ಮನೆ ಹೆಂಡತಿ ಸ್ಥಾನ ಅಥವಾ ಸಭಾಸ್ಥಾನ. 8ನೇ ಮನೆ ಮೃತ್ಯು ಸ್ಥಾನ ಅಥವಾ ನಿಗೂಢ ಸ್ಥಾನ. 9ನೇ ಮನೆ ಭಾಗ್ಯಸ್ಥಾನ ಅಥವಾ ವಿಶೇಷವಾಗಿ ತಂದೆಯ ಸ್ಥಾನ. 10ನೇ ಮನೆ ಕರ್ಮಸ್ಥಾನ ಅಂದ್ರೆ ಮಾಡ್ತಕ್ಕಂಥ ಕೆಲಸ. ಮತ್ತೆ 11ನೇ ಮನೆ ಲಾಭಸ್ಥಾನ. 12ನೇ ಮನೆ ವ್ಯಯಸ್ಥಾನ, ಏನಕ್ಕೆ ಖರ್ಚಾಗುತ್ತೆ, ಯಾವ ರೀತಿ ಮಲ್ಕೊಂಡು ನಿದ್ದೆ ಹೋಗ್ತಾರೆ, ನಿದ್ದೆ ಬರುತ್ತಾ ಇಲ್ಲ ಇವರಿಗೆ, ಬೆಡ್ ಕಂಫರ್ಟ್ಸ್ ಇದೆಯಾ ಇಲ್ವಾ, ಇವರ ಹಿಂದಿನ ಜನ್ಮ ಏನು ಮುಂದಿನ ಜನ್ಮ ಏನು ಅಂತಕ್ಕಂಥ ಒಂದು ಅಂಶವನ್ನ ಪ್ರತಿಪಾದನೆ ಮಾಡೋದಕ್ಕೆ ನೀವು 12 ರಾಶಿಗಳನ್ನ ತಗೊಳ್ತೀವಿ. ಅದರಲ್ಲಿ ಈಗ ಮೊದಲನೇದಾಗಿ ವಿಶೇಷವಾಗಿ ಅದನ್ನ ವರ್ಷ ಭವಿಷ್ಯ ಹೇಳುವಾಗ ನಾವು ಇದನ್ನು ಉಪಯೋಗಿಸ್ತೀವಿ. ಆ ದಿನ ಭವಿಷ್ಯದಲ್ಲಿ ಇದನ್ನ ಹೇಳಕ್ ಬರಲ್ಲ, ಮತ್ತು ವಾರ ಭವಿಷ್ಯದಲ್ಲಿ ಇದನ್ನ ಹೇಳಕ್ ಬರಲ್ಲ. ಮಾಸ ಭವಿಷ್ಯದಲ್ಲಿ ಪ್ರತಿ ತಿಂಗಳು ಕೇವಲ ಒಂದು 5 ಗ್ರಹಗಳು ಬದಲಾವಣೆ ಆಗೋದ್ರಿಂದ ಈ 5 ಗ್ರಹಗಳನ್ನ ಆಧಾರ ಇಟ್ಕೊಂಡು ನಾವು ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ಬೋದು. ಅದ್ರ ಪ್ರಕಾರ ಈಗ 4ನೇ ಮನೆಯಲ್ಲಿ ಸೂರ್ಯ ಚಂದ್ರ ಒಟ್ಟಿಗಿದ್ರೆ ಅಮಾವಾಸ್ಯೆ ಅಂತ, ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ 180 ಡಿಗ್ರಿಯಲ್ಲಿ ಚಂದ್ರ ಇದೆ, ಪೌರ್ಣಮಿ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹೀಗೆ 4 ಮನೆಯಲ್ಲಿ 4 ಗ್ರಹಗಳಿದ್ದಾಗ, 4ನೇ ಮನೆಯಲ್ಲಿ ಗ್ರಹಗಳಿದ್ದಾಗ ಇವರಿಗೆ ನಿಜವಾಗ್ಲೂ ಆರ್ಥಿಕವಾಗಿ ಮಾನಸಿಕವಾಗಿ ಒಳ್ಳೇದೇ ಆಗುತ್ತೆ ಅಂತ ಹೇಳುವುದು ಮೇಷರಾಶಿಗೆ. ಆದ್ರೆ ಶನಿ ಬಲ 12 ಮನೆ ಇರುತ್ತೆ, ಶನಿಯ ಒಂದು ಅನುಗ್ರಹ ಕಡಿಮೆ ಇರುತ್ತೆ. ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗೆ 9 ಗ್ರಹಗಳಲ್ಲಿ ಶನಿ ಗುರು 1 ವರ್ಷಕ್ಕೊಂದ್ಸಲಿ ಬದಲಾವಣೆ ಆಗುತ್ತೆ, ಶನಿ 2.5 ವರ್ಷಕ್ಕೊಂದ್ಸಲಿ ಬದಲಾವಣೆ ಆಗುತ್ತೆ, ರಾಹುಕೇತುಗಳು 1 ವರ್ಷ ಬದಲಾವಣೆ ಆಗೋದ್ರಿಂದ ಈ 4 ಗ್ರಹಗಳನ್ನ ಪಕ್ಕಿಟ್ಟು ಇನ್ನು ಉಳಿದಂತ ಗ್ರಹಗಳು 9ರಲ್ಲಿ ಅವುಗಳ ಫಲ ಹೇಳ್ಬೇಕಾದಾಗ ಆ ಈ ಗ್ರಹಗಳು ಪ್ರತಿ ತಿಂಗಳು ಬದಲಾವಣೆ ಆಗೋದ್ರಿಂದ ಈ 4 ಗ್ರಹಗಳನ್ನೇ ನಾವು ಗಣನೆಗೆ ತಗೊಂಡು ಹೇಳ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಶನಿ ಇರೋದ್ರಿಂದ ನೀವು ಶನಿ ಜಪವನ್ನ ಮಾಡ್ಕೊಳ್ತಾ ಇದ್ರೆ 12ನೇ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಅಯ್ಯೋ ಹಿಂಗಾಯ್ತೆ ಅಂತಕ್ಕಂಥ ಯೋಚನೆ ಬರುತ್ತೆ ಯಾರಿಗೆ, ಮೇಷರಾಶಿಯವರಿಗೆ. ಅದರಿಂದ ಶನಿ ಜಪ ಮಾಡ್ಕೊಂಡ್ರೆ ಮನೇಲೆ ಕೂತ್ಕೊಂಡು, ಅಥವಾ ಶನಿ ದೇವಸ್ಥಾನಕ್ಕೆ ಹೋಗ್ಬಂದು ನಡೆಯುತ್ತೆ, ಮನೇಲೆ ಕೂತ್ಕೊಂಡ್ರೆ ಹೇಳ್ಕೊಂಡ್ರೆ ನಿಜವಾಗ್ಲೂ ಶನಿ ಅನುಗ್ರಹ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನ ಗುರು 4ನೇ ಉಚ್ಚ ಸ್ಥಾನದಲ್ಲಿದೆ, 4ನೇ ಮನೆ. ಸಾಮಾನ್ಯವಾಗಿ ನಾವು ಜಾತಕವನ್ನ ಪರಿಶೀಲನೆ ಮಾಡುವಾಗ 1, 4, 7, 10ರಲ್ಲಿ ಗುರು ಇದ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಆದ್ರೆ ಗ್ರಹಚಾರ ಅಥವಾ ಗೋಚಾರ ಚಂದ್ರನಿಂದ ನಾವು ಗಣನೆಗೆ ತಗೊಂಡಾಗ, ರಾಶಿ ಅಂತ ಗಣನೆ ತಗೊಂಡಾಗ ನಾವು 4ನೇ ಮನೆ ಏನು ಅಂತ ಶುಭಫಲ ಅಲ್ಲ ಅಂತ ಹೇಳ್ತೀವಿ. ಆದ್ರೂ ಗುರು ಉಚ್ಚ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸಾಮಾನ್ಯ ಒಳ್ಳೇದೇ ಮಾಡ್ತಾನೆ. ಗುರು ಧನಭಾವಕಾರಕ, ಭಾಗ್ಯಾಧಿಪತಿಯಾಗಿ ಅವನು ಒಳ್ಳೆಯದೇ ಫಲವನ್ನ ಕೊಡ್ತಾನೆ. ಮತ್ತು ಗುರುವಿನ ದೃಷ್ಟಿ, ಪಂಚಮ ದೃಷ್ಟಿ ಮೀನರಾಶಿ ಶನಿ ಮೇಲೆ ಇರೋದ್ರಿಂದ ಶನಿ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಮೇಷರಾಶಿಯವರಿಗೆ ಹೇಳ್ಬೋದು. ಇದು ಮೇಷರಾಶಿಯ ಸಂಕ್ಷಿಪ್ತ ಒಂದು ಏನಾಗಿದೆ ಅವರ ಒಂದು ಗಮನಕ್ಕೆ ಬರತಕ್ಕಂಥ ಅಂಶಗಳು. ಅವರ ಆರೋಗ್ಯದಲ್ಲಿ, ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಕೌಟುಂಬಿಕವಾಗಿ, ವ್ಯವಹಾರಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದಕ್ಕಿಂತ 4ನೇ ಮನೆಯಲ್ಲಿರ್ತಕ್ಕಂಥ 4 ಗ್ರಹಗಳು ಇವರಿಗೆ ಒಂದು ಒಳ್ಳೆ ಯೋಗವನ್ನೇ ಕೊಡ್ತವೆ ಅಂತ ಹೇಳ್ಬೋದು.